ವೆಲ್ಕಮ್ ಟು ಅವರ್ ಚಾನಲ್. ಸೊ ಏನಪ್ಪಾ ಅಂತಂದ್ರೆ ಜೀವನದಲ್ಲಿ ನಾವ್ ಏನಾದ್ರು ಒಂದ್ ಸಾಧಿಸ್ಬೇಕು ಅಂತ ಅನ್ಕೊಳ್ತೀವಿ. ಯಾವ್ದ್ ಸಾಧನೆದಲ್ಲೂ ಚಿಕ್ಕದು ದೊಡ್ಡದು ಅಂತ ಇರಲ್ಲ. ಅಂಡ್ ಇನ್ನೊಂದ್ ಏನಪ್ಪಾ ಅಂತಂದ್ರೆ ನಾನು ಮೊನ್ನೆ ಕುತ್ಕೊಂಡು ರೀಲ್ಸ್ ಸ್ಕ್ರೋಲ್ ಮಾಡ್ಬೇಕಾದ್ರೆ ಅದರಲ್ಲೂ ನಮ್ ಬಾಸ್ ಇಂಟರ್ವ್ಯೂ ನೋಡ್ಬೇಕಾದ್ರೆ ನಮ್ ಬಾಸ್ ಒಂದು ಚಾಟ್ ಬಗ್ಗೆ ಹೇಳಿದ್ರು. ಅಂದ್ರೆ ಹೊಟ್ಟೆಪಾಟ್ ಚಾಟ್ ಹೋಗ್ಬೇಕು ಅನ್ಕೊಂಡಿ ಬಟ್ ಹೋಗಕ್ ಆಗ್ತಿಲ್ಲ ಅಂತ. ನಾವ್ ಆ ರೀಲ್ಸ್ ನೋಡಿದ್ಮೇಲೆ ಅಥವಾ ಅವ್ರ ಇಂಟರ್ವ್ಯೂ ನೋಡಿದ್ಮೇಲೆ ಸುಮ್ನೆ ಕೂರಕ್ ಆಗತ್ತಾ? ಚಾನ್ಸೇ ಇಲ್ಲ. ನಾನು ಅಷ್ಟೇ ಹುಡ್ಕೊಂಡ್ ಬಂದ್ವಿ, ಒಂದ್ಸತೆ ಬಂದಿದ್ವಿ, ಕ್ಲೋಸ್ ಆಗಿತ್ತು. ಬಟ್ ಇನ್ನೊಂದ್ ಸರ್ತಿ ನಾನು ಬಂದಾಗ ಸರ್ ಸಿಕ್ರು. ಅಂಡ್ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಾನ್ ನಿಮ್ಗೆ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂತಂದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ಅದಲ್ದೇನೆ ಇವತ್ತು ನಾನ್ ನಿಮ್ಗೆ ಹೊಟ್ಟೆಪಾಟ್ ಚಾಟ್ ನ ಓನರ್ ಇದ್ರ ಜೊತೆಗೆ ಇಲ್ಲಿ ಏನು ಫೇಮಸ್ ಬುಟ್ಟಿ ಚಾಟ್ ಇದೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಮಾತಾಡ್ಸೋಣ ಅವ್ರನ್ನೇ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಫಸ್ಟ್ ಆಫ್ ಆಲ್ ನಿಮ್ ಇಂಟ್ರೊಡಕ್ಷನ್ ಕೊಟ್ಬಿಡ್ರಿ ನಾವು ವೀಕ್ಷಕರಿಗೆ. ಮೇಡಮ್ ನಮ್ಮ ಹೆಸರು ವೀರೇಶ್ ಅಂತಂದು, ಪ್ರಾಪರ್ ಹುಬ್ಳಿ ಅವರು. ಬೆಂಗಳೂರು ಬಂದು 13 ವರ್ಷ ಆಯ್ತು. ನಾವು ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ವಿ. ಅದಾದ್ಮೇಲೆ ರೀಸೆಂಟ್ ಆಗಿ ಒಂದ್ 5 ವರ್ಷದ ಹಿಂದೆ ನಮ್ದು ನಾನು ಫ್ರೆಂಡ್ಸ್ ಹೇಳ್ಬಿಟ್ಟು ಹೋಟ್ಲ್ ಓಪನ್ ಮಾಡಿದ್ವಿ. ಹೋಟ್ಲ್ ಓಪನ್ ಮಾಡಿದ್ಮೇಲೆ ಅದು ಬಿಫೋರ್ ಲಾಕ್ ಡೌನ್ ಚೆನ್ನಾಗಿತ್ತು. ಲಾಕ್ ಡೌನ್ ಅಲ್ಲಿ ಸಿಕ್ಕಾಪಟ್ಟೆ ಅದು ಪ್ರಾಬ್ಲಮ್ಗಳಾಗಿ ಲಾಸ್ ಆಯ್ತು. ಓನರ್ ಬಿಟ್ಟು ಅದ್ರ ಬಾಡಿಗೆ ಕಟ್ಟಲೇಬೇಕು ಅಂತ ಕಟ್ಟಿಸ್ಕೊಂಡು ಅದು ಹೊರಗಡೆ ಬಂದ್ವಿ. ಅದು ವಾಶೌಟ್ ಆಯ್ತು. ಅದಾದ್ಮೇಲೆ ನಾನು ಇನ್ನೇನ್ ಕೆಲಸನ ಮಾಡೋಣ, ಹೆಂಗಿದ್ರು ಎಕ್ಸ್ಪೀರಿಯನ್ಸ್ ಇದೆ ಅನ್ಕೊಂಡು ನಾನು ಡಿಸೈಡ್ ಮಾಡಿದೆ. ಆ ಟೈಮಲ್ಲಿ ನಮ್ಗೆ ಒಬ್ರು ಪರಿಚಯ ಇದ್ರು. ಹಂಗೆ ಹೋಗ ಬರ್ಬೇಕಾದ್ರೆ ಪರಿಚಯ ಆಗಿದ್ದವ್ರು. ತುಂಬಾ ಆತ್ಮೀಯತೆ ಬೆಳೆದಿತ್ತು ಅವ್ರ ಹತ್ರ ನಮ್ಗೆ. ಅವರು ಶೆಫ್ ನವೀನ್ ಅಂತ ಮೇಡಮ್. ಅವರೆಲ್ಲ ತುಂಬಾ ಸ್ಟಾರ್ ಹೋಟ್ಲ್ಗಳಲ್ಲೆಲ್ಲ ಕೆಲಸ ಮಾಡಿದ್ದಾರೆ. 2011ರಿಂದ 14 ಗಂಟೆ ಅವ್ರಿಗೆ ಮಾಸ್ಟರ್ ಶೆಫ್ ಅಂತ ಅವಾರ್ಡ್ ಬಂದಿದೆ. 3 ವರ್ಷ ಕಂಟಿನ್ಯೂ ಅವರೇ. ಅವರು ಬೇಡ ನಾನ್ ನಿನ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವ್ರು ನಮ್ಗೆ ಸಹಾಯ ಮಾಡಿದ್ರು, ತುಂಬಾ ಸಹಾಯ ಮಾಡಿದ್ರು. ಪಾಪ ಈ ಅಂಗಡಿಗೆಲ್ಲ ಕಾರಣಕರ್ತರು ಅವರೇ. ಆಮೇಲೆ ಅವ್ರು ಹೇಳಿದ್ರು, ನೀನು ಎಲ್ಲಾ ಕಡೆಗೆ ಮಸಾಲ ಪುರಿ ಪಾನಿಪುರಿ ಸಿಗುತ್ತೆ, ಬಟ್ ಡಿಫ್ರೆಂಟ್ ಆಗಿ ಏನಾರು ಒಂದ್ ಐಟಮ್ ಮಾಡೋ ಅಂತ. ಅದಕ್ಕೇನ್ ಬೇಕು ಸಾತ್ ನೋಡು, ಎಲ್ಲಾ ಕಡೆ ನೋಡ್ಕೊಂಬಂದ್ಬಿಟ್ಟು ನೀನ್ ಬೇರೆ ಏನಾರು ಡಿಫ್ರೆಂಟ್ ಆಗಿ ಮಾಡೋ ಅಂತ ಹೇಳಿದ್ರು. ಆಯ್ತು ಅಂದ್ಬಿಟ್ಟು ನಾನು ಎಲ್ಲಾ ಕಡೆಗೆ ಅಡ್ಡಾಡಿದ್. ಒಬ್ರಕ್ಕಿಂತ ಒಬ್ರು ಚೆನ್ನಾಗ್ ಮಾಡ್ತಾರೆ ಮಸಾಲ ಪುರಿ ಪಾನಿಪುರಿ ಎಲ್ಲ ಚೆನ್ನಾಗಿರೋವು. ಡಿಫ್ರೆಂಟ್ ಆಗಿ ಬೇಕಲ್ಲ ನಮ್ಮ ಅಂಗಡಿಗೆ ಬರ್ಬೇಕಂದ್ರೆ ಏನ್ ಕಾರಣ ಏನು? ಹಿಂಗಾಗ್ಬಿಟ್ಟು ನಾನು ಬುಟ್ಟಿ ಚಾಟ್ ಅನ್ನೋ ಒಂದು ರೆಸಿಪಿನ ರೆಡಿ ಮಾಡ್ಕೊಂಡೆ. ಇದಕ್ಕೆಲ್ಲ ಅವರೇ ಮಾಡ್ಕೊಟ್ಟಿದ್ದು. ಬುಟ್ಟಿ ಚಾಟ್ ಅಂತ ನಾವು ಕಾನ್ಸೆಪ್ಟ್ ತಗೊಂಡ್ಬಂದ್ವಿ ಮೇಡಮ್. ಬುಟ್ಟಿ ಚಾಟ್ ಇನೋವೇಷನ್ ಆಗಿದ್ದು ಆ ರೀತಿಲಿ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಅಂದ್ಬಿಟ್ಟು ಒಂದ್ 2 ಕಾರಣ ಆಯ್ತು. ಒಂದು ಹೆಸರು ಡಿಫ್ರೆಂಟ್ ಆಗಿರ್ಬೇಕು, ಇನ್ನೊಂದು ಐಟಮ್ ಡಿಫ್ರೆಂಟ್ ಆಗಿರ್ಬೇಕು ಅಂತ ಅಂದ್ಬಿಟ್ಟು ಹೆಸರನ್ನ ನಾವು ಹೊಟ್ಟೆಪಾಟ್ ಚಾಟ್ಸ್ ಅಂತ ಅದಕ್ಕೊಂದು 250 ಹೆಸರು ಬರ್ದಿದೆ. ಅದ್ರಲ್ಲಿ ಫೈನಲೈಸ್ ಮಾಡಿದ್ದು ಇದನ್ನ ಹೆಸರು ಅವರೇ ಮಾಡಿದ್ದು, ಶೆಫ್ ನವೀನ್ ಅಂತ. ಆಮೇಲೆ ಇದನ್ನ ಬುಟ್ಟಿ ಚಾಟ್ ಇದೆಲ್ಲ A to Z ಅವರೇ ನನಗೆ ಇದು ಮಾಡ್ಕೊಟ್ಟು ಗೈಡೆನ್ಸ್ ಮಾಡ್ಕೊಟ್ಟಿದ್ದು ಅವರೇ ಮೇಡಮ್. ಓಕೆ ಸರ್, ಹೊಟ್ಟೆಪಾಡು ಚಾಟ್ಸ್ ಅಂತ ಇಟ್ಟಾಗ ಸೊ ನಿಮ್ ತಲೆಯಲ್ಲಿ ಅವಾಗ ಏನ್ ಓಡ್ತಾ ಇತ್ತು? ಆ ಹೆಸರು ಬರೆಯೋದಕ್ಕೆ ಎಲ್ಲರೂ ನಗವರು, ಸಿಕ್ಕಾಪಟ್ಟೆ ನಗವರು, ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ನಗೋರು. ಯಾವ ಒಬ್ಬ ಹಂಗೆ ಹಿಂಗೆ ಅನ್ಕೊಂಡ್ ನಗವರು. ಆತರ ನಗವರು ನಗವರು ಸುಮಾರು ಜನ ಇರ್ತಾರೆ. ನಮ್ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ಳೋದು, ಅವ್ರ ಬಗ್ಗೆ ನಾವು ವಿಚಾರ ಮಾಡಬಾರ್ದು ಅಂತಂದ್ಬಿಟ್ಟು ನಾವೇ ಮೂವ್ ಆಗ್ತಾ ಇತ್ತು ಮೇಡಮ್. ಹಂಗೆ ಇನ್ಸ್ಟಾಗ್ರಾಮ್ನವರು, ಸೋಷಿಯಲ್ ಮೀಡಿಯಾದವರು ಕೃಪೆಯಿಂದ ಅದು ವೈರಲ್ ಹಾಕೊಂಡಾಯ್ತು. ರೀಸೆಂಟ್ ಆಗಿ ಬಾಸ್ ಇಂಟರ್ವ್ಯೂ ನಮ್ಮನ್ನ ಗುರ್ತಿಸಿದ್ರೆ ಅದು ತುಂಬಾ ಖುಷಿ ವಿಷಯ. ಯಾಕಂದ್ರೆ ಸಾವಿರಾರು ಕೋಟಿ ಇದ್ದವ್ರು ಅವ್ರ ಮನೆ ಮುಂದಕ್ಕೆ ಹೋದ್ರೆ ಅವ್ರು ಸಿಗೋದ್ ಕಷ್ಟ. ಅಂತವ್ರನ್ನೇ ಅವರು ಇದು ಮಾಡಲ್ಲ. ಬಟ್ ನಮ್ಮಂತವ್ರನ್ನ ಗುರ್ತಿಸಿದ್ರು ದೊಡ್ಡ ಅತ್ಯುತ್ತಮ ಸ್ಟಾರ್ ನಟ ಅಂತವ್ರು ನಮ್ಮನ್ನ ಗುರ್ತಿಸಿದ್ರು ಅಂದ್ರೆ ತುಂಬಾ ಹೆಮ್ಮೆ ವಿಷಯ ಮೇಡಮ್. ಇನ್ನೊಂದು ಏನಂದ್ರೆ ಅವರು ಸುಮಾರು ವಿಡಿಯೋಗಳನ್ನ ನಾನು ನೋಡ್ತಾ ಇದ್ರೆ ಅವ್ರು ನಮ್ಮಂತವ್ರಿಗೆ ಸಹಾಯ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಬಟ್ ಎಲ್ಲಿ ಹೇಳ್ಕೊಳಕಲ್ಲ, ನಾನು ಹೋಗ್ಬೇಕು, ನಾನು ಮಾಡ್ಬೇಕು ಅಂತ ಅಷ್ಟೇ ಹೇಳ್ತಾರ ಹೊರತು ಬ್ಯಾಕ್ ಗ್ರೌಂಡ್ ಆಗಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅದು ಕೆಲವೊಂದಿಷ್ಟು ವಿಷಯಗಳೆಲ್ಲ ನಮ್ಗೆ ಗೊತ್ತ ಮೇಡಮ್. ಸರ್ ಒಂದಿಷ್ಟು ವಿಚಾರಗಳಂದ್ರೆ ನೀವು ಒಂದ್ ರೀಲ್ಸ್ ವೈರಲ್ ಆಗುತ್ತೆ, ನಾನು ನೋಡ್ತೀನಿ. ಒಂದ್ ಇಲ್ಲ ಮುಚ್ಚಬೇಕು ಅಂತ ಪ್ಲಾನ್ ಅಲ್ಲಿ ಬರುತ್ತೆ, ಬಟ್ ಇದರಿಂದ ಓಪನ್ ಮಾಡ್ಕೊಂಡು. ಹೌದು, ಅದು ಏನಾಯ್ತು ಅಂದ್ರೆ ರೀಸನ್ ಕೆಲವೊಂದಿಷ್ಟು ಜನ ಎಲ್ಲ ಹೇಳ್ತಾ ಇದ್ರು, ಕಮಿಟ್ ಹೇಳಿ ವ್ಯಾಪಾರ ಚೆನ್ನಾಗಿತ್ತು, ಅವನು ಸ್ಟ್ರಾಟಜಿಗೋಸ್ಕರ ಆತರ ಮಾಡ್ತಾನೆ ಅಂತ. ಅದೆಲ್ಲ ಸುಳ್ಳು ಮೇಡಮ್. ವ್ಯಾಪಾರ ಚೆನ್ನಾಗೇ ಇತ್ತು, ಬಟ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಏನಿಲ್ಲ. ಅಲ್ಲಿ ಜಾಗದ ಪ್ರಾಬ್ಲಮ್ ನಡೀತಾ ಇತ್ತು. ಆಯ್ತಾ, ನಾನು ಹಾಕಿದಾಗ ಅವ್ರು ಸ್ಟಾರ್ಟಿಂಗ್ 1 ವರ್ಷ ಅಂತಂದು ಬಿಟ್ಟು ಮಾಡ್ಕೊಂಡಿದ್ದೆ. ಬಟ್ ಅದಾದ್ಮೇಲೆ ಬರ್ಬರ್ತಾ ಅದು ತುಂಬಾ ಇಟಿಗೇಷನ್ ನಡೀತಾ ಇತ್ತು. ಅವಾಗ ಓನರ್ ಖಾಲಿ ಮಾಡೋ ಅಂತ ಹೇಳಿದ್ರು. ಬಟ್ ಅದಾದ್ಮೇಲಿಂದ ರೀಸೆಂಟ್ ಆಗಿ ಅವ್ರು ಓನರ್ ಬಂದ್ಬಿಟ್ಟು ಅವರೇ ಇದು ಮಾಡಿದ್ರು. ಖುಷಿಯಾಗಿತ್ತು. ಇನ್ನೊಂದೇನಪ್ಪಾ ಅಂತಂದ್ರೆ ನೀವು ಅಂದ್ರೆ ಬಾಸ್ ಇಂಟರ್ವ್ಯೂ ಆದ್ಮೇಲೆ ಬಿಫೋರ್ ಅಂದ್ರೆ ಬಾಸ್ ಇಂಟರ್ವ್ಯೂಗಿನ ಮುಂಚೆ 2 ಫೇಸ್ ಹೆಂಗಿದೆ ಸರ್ ನಿಮ್ ಲೈಫ್ ಅಲ್ಲಿ? 2 ಚೆನ್ನಾಗಿದೆ ಮೇಡಮ್. ಬಾಸ್ ಲೈಫ್ ಬರಕ್ಕಿಂತ ಮುಂಚೆ 100 ಇತ್ತು, ಈಗ 300 ಇದೆ, ಅಷ್ಟೇ ಡಿಫ್ರೆನ್ಸ್. ಓಕೆ. ಅಂಡ್ ಇನ್ನೊಂದು ನೀವು ಆ ಇಂಟರ್ವ್ಯೂ ನೋಡಿದ ತಕ್ಷಣ ನಿಮ್ ಮೂಮೆಂಟ್ ಹೆಂಗಿತ್ತು?
ತುಂಬಾ ಖುಷಿ ಆಯ್ತು ಮೇಡಮ್. ರಾತ್ರಿ ಮನೆಗೆ ಬೆಳಗ್ಗೆ ಎದ್ದೇಳೋಷ್ಟೊತ್ತೇನೆ ಲೈಫ್ ಚೇಂಜ್ ಆಗಿದೆ. ರಾತ್ರಿ ಮನಿಕೊಂಡಾಗ ಅದು ನಾನು ಸುಮಾರು ವಿಡಿಯೋ ಬಂದಿದ್ದು, ಫೋನ್ ಸ್ವಿಚ್ ಆಫ್ ಹೋಗಿತ್ತು ನೋಡಿಲ್ಲ. ಬೆಳಗ್ಗೆ ಎದ್ದೇಳೋಷ್ಟೊತ್ತೆ ಹಂಗೆ ವೈರಲ್ ಆಗಿ ಹೋಗ್ತಾ ಇತ್ತು ಹಂಗೆ ಸಿಕ್ಕಾಪಟ್ಟೆ. ಸರ್, ಈಗ ನೀವು ಹಂಗೆ ಎಷ್ಟು ವರ್ಷಗಳಿಂದ ಈ ಹೊಟ್ಟೆಪಾಡು ಚಾಟ್ಸ್ ಅನ್ನೋ ಒಂದು ಚಾಟ್ ಸೆಂಟರ್ 2021ರಲ್ಲಿ ಓಪನ್ ಆಗಿದೆ ಮೇಡಮ್. 2021ರಲ್ಲಿ ಬುಟ್ಟಿ ಚಾಟ್ಸ್ ಇತ್ತು? ಹೌದು, ಇತ್ತು ಮೇಡಮ್. 2021ರಲ್ಲಿ ಓಪನ್ ಆಗಿದೆ ಹೊಟ್ಟೆಪಾಡು ಚಾಟ್ಸ್ ಅನ್ನೋದು 2021ರಲ್ಲಿ. ಸರ್, ನಿಮ್ದು ಎಜುಕೇಶನ್ ಏನಾಗಿತ್ತು? ಬಿಕಾಮ್ ಆಗಿದೆ. ಬಿಕಾಮ್. ಅಂಡ್ ಈಗಿನ ಜನರೇಷನ್ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಎಜುಕೇಶನ್ ಒಂದು PU ಡಿಪ್ಲೊಮಾ ಇಷ್ಟೆಲ್ಲ ಇರ್ತಾರೆ, ಜೀವನ ಹೆಂಗೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಲೈಫ್ ಅಲ್ಲಿ ನೀವು ಸ್ಟ್ರಗಲ್ಸ್ ನ ನೋಡ್ಕೊಂಡು ಅಥವಾ ಜೀವನವನ್ನ ಹಿಂಗೂ ಕಟ್ಕೋಬಹುದು ಅಂತ ನೀವು ಜನಗಳಿಗೆ ಒಂದು ಎಕ್ಸಾಂಪಲ್ ಆಗಿರೋದಕ್ಕೆ ಯೂತ್ಸ್ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಜನಗಳ ಜೀವನ ಹಿಂಗ್ ಕಟ್ಕೋಬೇಕಂತ ಏನಿಲ್ಲ ಮೇಡಮ್. ನಾವು ಈಗ ಒಂದ್ 5 ಲಕ್ಷ 10 ಲಕ್ಷ ಖರ್ಚು ಮಾಡ್ಬಿಟ್ಟು ಎಜುಕೇಶನ್ ಮಾಡ್ತೀವಿ. ಎಜುಕೇಶನ್ ಮಾಡ್ಬಿಟ್ಟು ಬಂದ್ಬಿಟ್ಟು 15,000 ಕೆಲ್ಸಕ್ಕೋಸ್ಕರ ಹೊಡೆದಾಡ್ಬೇಕು. ಅವ್ರು ಇವತ್ತು ಬಾ, ನಾಳೆ ಎಂಟ್ರಿ ಬಾ, ನಾಡ್ದಕ್ ಬಾ, ಆಚೆ ನಾಡ್ದಕ್ ಬರ್ತಾರೆ. ಅದ್ರ ಬದ್ಲಿ ನಾವೇ ಸ್ವಂತದೊಂದು ಕಂಪ್ನಿ ಕಟ್ಬೋದಲ್ಲ. ನಮ್ಮಿಂದ ಯಾರೋ 4 ಜನ ಕೆಲ್ಸಕ್ಕೆ ಸಿಗತ್ತೆ, ಅದೇ ಅಷ್ಟೇ. ಅವ್ರಿಗೆ ಅವ್ರ 15,000 ಅಲ್ಲ 20,000 ಅವ್ರ ಸಂಬಳ ಕೊಟ್ರೆ ಖುಷಿ ಆಗ್ತಾರೆ. ಈಗ ಎಜುಕೇಟೆಡ್ ಅವರೇ ಹಿಂಗ್ ಹೊಡೆದಾಡ್ತಾರೆ. ಪಾಪ ಎಜುಕೇಟೆಡ್ ಇಲ್ದವ್ರು ಅವ್ರೇನ್ ಮಾಡ್ತಾರ ಮೇಡಮ್? ಅವ್ರು ಆರಾಮಾಗೇ ಇದಾರಲ್ಲ. ಅದೇ ಏನ್ ಯೂಸ್ ಏನ್ ಹೇಳೋದ್ ಮೇಡಮ್, ಸ್ವಂತ ಕಂಪ್ನಿ ಕಟ್ಲಿ, ಸ್ವಂತ ಏನೋ ಒಂದ್ ಕೆಲಸ ಕಟ್ಲಿ. ಅವರಿಂದ ಒಂದ್ 5 ಜನ ಕೆಲಸ ಸಿಕ್ಕರೆ ಸಾಕು, ಅವ್ರ ಕುಟುಂಬಗಳು ಸಾಕ್ತಾವಲ್ಲ. ಅಷ್ಟೇ ನಮ್ಮ ಉದ್ದೇಶ. ಅಷ್ಟೇ. ಅಂಡ್ ವೀಕ್ಷಕರಿಗೆ ಅಂಡ್ ಲಾಸ್ಟ್ ಅಲ್ಲಿ ಬಾಸ್ ಗೆ ಏನಾದ್ರು ಮೆಸೇಜ್ ಕಳ್ಸೋದಿತ್ತು ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ ಮೇಡಮ್, ಬಾಸ್ ತುಂಬಾ ದೊಡ್ಡ ಮನುಷ್ಯರು. ಅವ್ರ ಬಗ್ಗೆ ನಾವು ಮಾತಾಡೋಂತ ದೊಡ್ಡ ವ್ಯಕ್ತಿ ಅಲ್ಲ, ನಾವು ಸಣ್ಣ ವ್ಯಕ್ತಿ. ನಮ್ಮಂತವ್ರು ಗುರುತಿಸಿದ್ರೆ ಅವ್ರಿಗೆ ಕೋಟಿ ನಮನಗಳು. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ, ನಾನು ಪರ್ಸನಲಿ ಒಂದು ಚಾಟ್ಸ್ ತಿನ್ನಕ್ ಬಂದ್ರೆ ಅಥವಾ ಬೇರೆ ಕಡೆಯಿಂದ ನಾನು ಬರ್ತೀನಿ ಅಂತಂದ್ರು ಸಹ ನನ್ನ ಫ್ರೆಂಡ್ ಸರ್ಕಲ್ ಕೆಲವೊಂದಿಷ್ಟು ಮೆಸೇಜಸ್ ಕಳ್ಸಿದೆ. ಏನಂತಂದ್ರೆ, ಒಂದ್ ಸರ್ತಿ ನಾನು ಅಲ್ಲಿಗೆ ಹೋಗ್ಬೇಕು ಅಂದ್ರೆ, ಒಂದು ಬಾಸ್ ಹೇಳ್ತಾರೆ ಅನ್ನೋದು, ಇನ್ನೊಂದು ನೀವು ಕಷ್ಟಪಟ್ಟು ಕಟ್ಟಿರೋದು ಇವಾಗ ಏನ್ ನಡೆಸ್ತಾ ಇದೀರಾ ಅದೊಂದು. ಅಂಡ್ ನಮ್ಮಲ್ಲಿ ಒಂದು ಮನೋಭಾವನೆ ಇರುತ್ತೆ, ನನ್ ಕೈಲಿ ಏನೂ ಆಗಲ್ಲ ಅನ್ನೋದು. ಬಟ್ ನಿಮ್ಮನ್ನ ನೋಡಿದಾಗ ಇವಾಗ ಎಷ್ಟೊಂದ್ ಜನಕ್ಕೆ ಮಾದರಿನ ಸೆಟ್ ಮಾಡ್ಬಿಟ್ಟಿದ್ರೆ ಒಂದು ಎಕ್ಸಾಂಪಲ್ ನ. ಸೊ ಅದಕ್ಕೆ ಎಲ್ರು ಪರವಾಗಿ ನಿಮ್ಗೂ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಬುಟ್ಟಿ ಚಾಟ್ ಅಂತಂದ್ರೆ ಔಟರ್ ಏನಿಲ್ಲ, ಸಿಕ್ಕಾಪಟ್ಟೆ ಕ್ರಿಸ್ಪಿ ಆಗಿದೆ. ಸ್ಟಫಿಂಗ್ ಅಂದ್ರು ಅನ್ಕೊಳ್ತಾ ಇದ್ದೀನಿ ನಾನು, ಯಾಕೆ ಇಷ್ಟು ಫೇಮಸ್ ಬುಟ್ಟಿ ಚಾಟು ಅಂತ. ಇಲ್ಲಿ ಬಂದು ಟ್ರೈ ಮಾಡಿದಾಗಲೇ ಗೊತ್ತಾಗುತ್ತೆ ಯಾಕೆ ಇಷ್ಟು ಫೇಮಸ್ ಅಂಡ್ ಯಾಕೆ ಇಷ್ಟು ಡಿಲಿಷಿಯಸ್ ಅಂತ. ಸೊ ಇಲ್ಲಿಯ ಫೇಮಸ್ ಬುಟ್ಟಿ ಚಾಟು. ಸೊ ನೀವು ಈ ಕಡೆ ಬಂದ್ರಿ ಅಂದ್ರೆ ಒಂದ್ಸಲ ಬುಟ್ಟಿ ಚಾಟ್ನ ಟ್ರೈ ಮಾಡಿದೆ, ಹಂಗೆ ಹೋಗ್ಬಿಡಿ, ಮಸ್ಟ್ ಟ್ರೈ. ಸೊ ನೋಡಿದ್ರಲ್ಲ, ನಾನಂತೂ ಇಲ್ಲಿ ಎಷ್ಟ್ ಟೈಪ್ಸ್ ಇತ್ತು ಚಾಟ್ಸ್ ಎಲ್ಲ ತಿನ್ನೋದಕ್ಕೆ ಜಾಗ ಇಲ್ಲ ಹೋಟೆಲ್. ಆದ್ರೆ ನಾನು ಮಸ್ಟ್ ಟ್ರೈ ಆಗಿದ್ದು ಬುಟ್ಟಿ ಚಾಟ್ಸ್ ತಿಂದೆ ಅಂಡ್ ಬೇಲ್ಪುರಿ ತಿಂದೆ. ಜೊತೆಗೆ ಪಾನಿಪುರಿ, ಮಸಾಲ ಪುರಿ, ದಹಿ ಪುರಿ, ಶೇವ್ ಪುರಿ, ಈ ತರದ್ದು ಕೆಲವೊಂದಿಷ್ಟು ಮೆನು ಇದೆ. ನೀವು ಬಂದ್ರೆ ಈ ಎಲ್ಲಾ ಚಾಟ್ಸ್ ಅಲ್ಲೂ ಫಸ್ಟ್ ಟ್ರೈ ಮಾಡ್ಬೇಕಾಗಿದೆ ಬುಟ್ಟಿ ಚಾಟ್ಸ್ ಅಂತ. ಅಂಡ್ ಬರೀ ಬಾಸ್ ಹೇಳಿದ್ರು ಅಂತ ನೀವು ಇಲ್ಲಿ ಬರೋದಷ್ಟೇ ಅಲ್ದೇನೆ, ನಿಮ್ಗೆ ಇನ್ನೊಂದೇನಪ್ಪಾ ಅಂತಂದ್ರೆ, ಜೀವನದಲ್ಲಿ ನಾವೆಲ್ಲಾ ಇದ್ರು ಏನೋ ಮಾಡ್ಬೇಕು ಅಂದಾಗೂ ನಮ್ ಕೈಲಿ ಅದಾಗಲ್ಲ ಇದಾಗಲ್ಲ ಕುಂಟುನೇಪ ಅಂತ ಏನ್ ಹೇಳ್ತೀವಿ, ಅದ್ ಹುಡ್ಕೊಂಡ್ ಕೂತೀವಿ. ಅಂಡ್ ಅದಲ್ದೇನೆ ಎಜುಕೇಶನ್ ಕಂಪ್ಲೀಟ್ ಆಗದೆ ಇರ್ಬೇಕಾದ್ರೆ ನಾವು ಜಾಬ್ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ. ಬಟ್ ಅಂತದ್ರಲ್ಲಿ ಇವರು ಬಿಕಾಮ್ ನ ಮುಗಿಸಿ ಒಂದು ಹೊಟ್ಟೆಪಾಡು ಚಾಟ್ಸ್ ನ ಸ್ಟಾರ್ಟ್ ಮಾಡಿ ಇಷ್ಟು ಜನಗಳಿಗೆ ರೀಚ್ ಆಗಿ, ಅಂಡ್ ಅದಲ್ಲದೆ ಬಂದಿರುತ್ತೆ ಅಷ್ಟು ಫ್ರೆಂಡ್ಲಿ ಆಗಿ ಮಾತಾಡ್ತಾರೆ. ಅಂಡ್ ಬೇರೆ ಯಾರಾದ್ರೂ ಬಂದ್ರೆ ಅವ್ರು ಹೇಗ್ ಟ್ರೀಟ್ ಮಾಡ್ಬೇಕು ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ. ಜೊತೆಗೆ ಬಾಸ್ ತುಂಬಾ ನೆನ್ಸಿದ್ರು ಸಹ ಹೌದು. ಅಂಡ್ ಸ್ಪೆಷಲಿ ಅವ್ರದೊಂದು ಹೊಟ್ಟೆಪಾಡು ಚಾಟ್ಸ್ ಏನಂದ್ರೆ ನಮ್ಮೆಲ್ರಿಗೂ ಡಯಟ್ ಆಗೋ ಪರಿಚಯ ಮಾಡ್ಕೊಟ್ಟಿದ್ದು ನಮ್ಮ ಡಿ ಬಾಸ್. ಸೊ ಅದಕ್ಕೆ ಈ ವಿಡಿಯೋ ಮೂಲಕ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್
ಅದಲ್ದೇನೆ ನೀವೇನಾದ್ರೂ ಈ ಕಡೆ ಬಂದ್ರೆ ಈ ಜಾಗಕ್ಕೆ ವಿಸಿಟ್ ಮಾಡಿ ಬುಡ್ ಚಾಸ್ನ ಟ್ರೈ ಮಾಡೋದನ್ನ ಮಿಸ್ ಮಾಡಕ್ ಹೋಗ್ಬೇಡಿ. ಅಂಡ್ ಜೊತೆಗೆ ನಿಮ್ ಕೈಲಿ ಆದಷ್ಟು ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿ, ಜೊತೆಗೆ ನಿಮ್ಮ ಲೈಫ್ ಅಲ್ಲಿ ಏನೇ ಕಷ್ಟ ಬಂದ್ರು ನನ್ನ ಕೈಲಿ ಆಗುತ್ತೆ ಅನ್ನೋ ಧೈರ್ಯದ ಮೇಲೆ ಜೀವನ ಸಾಗಿಸಿದ್ರೆ ಈ ತರದ ಎಕ್ಸಾಂಪಲ್ ನೀವು ಆಗ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಲೈಫ್ ಅಲ್ಲಿ ನಾನು ಇನ್ನೊಂದು ಮೋಟಿವೇಶನ್ ಅಂತ ಹೇಳಕ್ ಇಷ್ಟಪಡ್ಬೋದು ಅವ್ರನ್ನ. ಯಾಕೆ ಅಂದ್ರೆ ಪ್ರತಿದಿನನೂ ನಮ್ ಕೈಲಿ ಆಗತ್ತಾ ಆಗ್ಬಹುದಾ ಅನ್ನೋ ಒಂದು ಪ್ರಶ್ನೆ ಇರೋರಿಗೆ ಹಾಗೆ ಆಗುತ್ತೆ ಅನ್ನೋ ಉತ್ತರ ಕೊಟ್ಟಿರೋದು ಅವರು. ಸೊ ಹೊಟ್ಟೆಪಾಡು ಚಾಟ್ಸ್ಗೆ ಅಂಡ್ ಡಿವೋರ್ಸ್ಗೆ ಜೊತೆಗೆ ಇಲ್ಲಿ ಯಾರೆಲ್ಲ ಬಂದು ಹೊಟ್ಟೆಪಾಡು ಚಾಟ್ಸ್ ನ ತಿಂದಿದ್ದೀರಾ ಅದ್ರ ಬಗ್ಗೆ ಅನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಬಂದು ಒಂದ್ಸತಿ ವಿಸಿಟ್ ಮಾಡೋದನ್ನ ತಪ್ಪದೆ ಮರಿಯಕ್ ಹೋಗ್ಬೇಡಿ. ನಾನು ಇಲ್ಲಿ ಬಂದ್ಬಿಟ್ಟು ಫುಡ್ ಪ್ರಮೋಷನ್ ಮಾಡ್ತಿಲ್ಲ, ಇದನ್ನ ಹಾನೆಸ್ಟ್ ರಿವ್ಯೂ ಆಗಿದೆ, ಜೊತೆಗೆ ನನ್ನ ಒಂದು ರಿಯಲ್ ಒಪಿನಿಯನ್ ಇದು. ಸೊ ಬಂದು ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ, ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೀವೆಲ್ಲ ಕಮೆಂಟ್ಸ್ ಪ್ರೀತಿನ ಓದೋಕೋಸ್ಕರ ಕಾಯ್ತಾ ಇರ್ತೀನಿ. ಸ್ಟೇ ಹ್ಯಾಪಿ ಅಂಡ್ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿ. ನಿಮ್ ಕೈಲಿ ಎಲ್ಲಾನು ಸಾಧ್ಯ ಅನ್ನೋ ಒಂದು ಜೀವನದ ಹೋಪ್ ಇಟ್ಕೊಂಡು ಜೀವನ ನಡೆಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.